ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಭಯೋತ್ಪಾದಕ ಅಂತ ಕರೆದಿದ್ರು. ಅದಕ್ಕೀಗ ದಂಡ ತೆರುವ ಹೊತ್ತು ನೋಟಿಸ್ ಜಾರಿ ಆಗಿದೆ. ಮೋದಿ ಭಯೋತ್ಪಾದಕ ಎಂದ ಖರ್ಗೆಗೆ ನೋಟಿಸ್ ಜಾರಿಯಾಗಿದೆ. ಖರ್ಗೆಗೆ ಚುನಾವಣಾ ಆಯೋಗದಿಂದ ನೋಟಿಸ್ ಜಾರಿಯಾಗಿರೋದು. ಆಯೋಗಕ್ಕೆ ಬಿಜೆಪಿ ದೂರು ನೀಡಿದ್ರು. ದೂರು ನೀಡಿದ ಹಿನ್ನೆಲೆ ನೋಟಿಸ್ ಜಾರಿಯಾಗಿದೆ. 24 ಗಂಟೆಯಲ್ಲಿ ಉತ್ತರ ನೀಡಬೇಕು ಅಂತ ಖರ್ಗೆಗೆ ಸೂಚನೆಯನ್ನ ಹೊರಡಿಸಲಾಗಿದೆ. ಮತ ಪ್ರಚಾರದ ಭರದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ನರೇಂದ್ರ ಮೋದಿ ಅವರನ್ನ ಭಯೋತ್ಪಾದಕ ಅಂತ ಕರೆದಿದ್ರು. ಅದಾದ ಮೇಲೆ ಸ್ಪಷ್ಟನೆ ನೀಡೋದಕ್ಕೆ ಮುಂದಾಗಿದ್ರು. ಅಂದ್ರೆ ಎಲ್ಲೋ ಹೇಳಿದ ತಪ್ಪಾಗಿದೆ, ಅವರು ಎಲ್ಲರನ್ನ ಓಲೈಕೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ಅನ್ನೋದನ್ನ ಹೇಳುವಂತ ಭರದಲ್ಲಿ ನಾನು ಹಾಗೆ ಹೇಳ್ಬಿಟ್ಟೆ ಅನ್ನೋದಕ್ಕೆ ಮುಂದಾಗಿದ್ರು. ಬಟ್ ಬಹಳಷ್ಟು ಬಿಜೆಪಿ ನಾಯಕರು ಕೂಡ ಇದು ಸರಿಯಾದ ನಡವಳಿಕೆ ಅಲ್ಲ, ಮುತ್ಸದ್ದಿ ನಾಯಕರು, ಹಿರಿಯ ಅನುಭವಿ ನಾಯಕರ ಬಾಯಲ್ಲಿ ಬರಬೇಕಾಗಿರುವಂತ ಮಾತಲ್ಲ. ಈ ಹಿಂದೆ ಕೂಡ RSSಗೆ ವಿಷ ಸರ್ಪ ಅಂದಿದ್ರು. ಜೊತೆಗೆ ಈ ಕಳೆದ ಕೆಲವೊಂದಷ್ಟು ವರ್ಷಗಳ ಹಿಂದೆ ಕೂಡ ನರೇಂದ್ರ ಮೋದಿ ಅವರನ್ನ 100 ತಲೆಗಳುಳ್ಳ ರಾವಣ ಅಂತ ಕೂಡ ಕರೆದಿದ್ರು. ಎಲ್ಲ ವಿಚಾರವನ್ನ ಮತ್ತೆ ಟೀಕೆಗೂ ಕೂಡ ಗುರಿಯಾಗ್ತಾ ಇದ್ರು. ಆ ವಿಚಾರಗಳನ್ನ ಇಟ್ಕೊಂಡು PM ಮೋದಿ ಬಗ್ಗೆ ಖರ್ಗೆ ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿದ್ರು. ಇಂದು ಬೆಂಗಳೂರಿನಲ್ಲಿ ಬಿಜೆಪಿ ಕರೆದ ಪ್ರತಿಭಟನೆ ನಡೆಯುತ್ತೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಎದುರು ಪ್ರೊಟೆಸ್ಟ್ ಆಗುತ್ತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕ್ಷಮೆ ಕೇಳಬೇಕು ಅಂತ ಧರಣಿ ಕುಳಿತುಕೊಳ್ತಾರೆ. ಶಾಸಕರು, ಸಂಸದರು ಹಾಗೆ MLCಗಳು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗೋದ್ರ ಮೂಲಕ ಪಟ್ಟಿ ಹಿಡಿಯುವ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಭಯೋತ್ಪಾದಕ ಅಂತ ಕರೆಯೋದಕ್ಕೆ ಮಾಡಿರುವ ತಪ್ಪೇನಿದೆ? ಪ್ರಚಾರ ಕಾರ್ಯಕ್ಕೆ ಓಟನ್ನ ಸೆಳೆಯುವಂತ, ಮತವನ್ನ ಸೆಳೆಯುವಂತ ಪ್ರಯತ್ನದಲ್ಲಿ ಒಬ್ಬ ದೇಶದ ಪ್ರಧಾನಿಯನ್ನ ಅಲ್ಲಗಳೆಯೋದು ಅಥವಾ ಬಾಯಿಗೆ ಬಂದಂತ ರೀತಿಯಲ್ಲಿ ನಾಲಿಗೆಯನ್ನ ಹರಿಬಿಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು. ಜೊತೆಗೆ ಅಶೋಕ್ ಅವರು ಕೂಡ ನಿನ್ನೆ ಕಿಡಿಕಾರಿದ್ರು, ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಯಾವ ರೀತಿ ಅಂತ ಹೇಳಿದ್ರೆ, ಇವರು ಒಬ್ಬರಿಗೆ ಫಾಲೋವರ್ ಆಗಬೇಕು ಅಥವಾ ಕೆಲವರು ಇವರನ್ನ ನೋಡಿ ಕಲಿಯುವಂತವ್ರು ಇರ್ತಾರೆ. ಕೂತ್ರೆ ಎದ್ದೇಳೋದಕ್ಕಾಗೋದಿಲ್ಲ, ಎದ್ರೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಈ ಹೇಳಿಕೆ ಯಾಕೆ ಅನ್ನೋ ರೀತಿಯಲ್ಲೂ ಅಶೋಕ್ ಅವರು ಕಿಡಿಕಾರಿದ್ರು. ಮುಂದುವರೆದು ಇವತ್ತು ವಿಧಾನಸೌಧದ ಎದುರು ಪ್ರತಿಭಟನೆಯನ್ನ ಮಾಡ್ತಾರೆ. ಪ್ರತಿಭಟನೆಯಲ್ಲಿ ಬಿಜೆಪಿಯ ಶಾಸಕರು, ಸಂಸದರು, MLC ಸೇರಿದಂತೆ ಬಿಜೆಪಿಯ ಕಾರ್ಯಕರ್ತರು ಕೂಡ ಭಾಗಿಯಾಗೋದ್ರ ಮೂಲಕ ಕ್ಷಮೆ ಕೇಳಬೇಕು ಅಂತ ಪಟ್ಟಿ ಹಿಡಿಯುವ ಸಾಧ್ಯತೆ ದಟ್ಟವಾಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.